ಮಳೆ ಸುರಿಯುತ್ತಿದ್ದ ಹಳ್ಳಿಯ ಸಣ್ಣ ಮನೆಯಲ್ಲಿ ಎರಡು ಚಿಕ್ಕ ಹೃದಯಗಳು ಬೆಳೆದವು. ಅಣ್ಣ ಆದಿತ್ಯ ಮತ್ತು ತಂಗಿ ಸಂಜನಾ. ತಾಯಿ ಮೃದು ಮಾತುಗಳಲ್ಲಿ ಬೆಳೆಸಿದ ಇಬ್ಬರು ಮಕ್ಕಳು. ತಂದೆಯ ಕಠಿಣ ಶಿಸ್ತಿನಲ್ಲಿ ಜೀವನವನ್ನು ಕಲಿತುಕೊಂಡರು. ಆದಿತ್ಯ ತಂಗಿಯನ್ನು ಎಷ್ಟೇ ತಟ್ಟಿದರೂ ಹೊರಗಿನ ಜಗತ್ತಿನಿಂದ ಯಾವಾಗಲೂ ಕಾಪಾಡುತ್ತಿದ್ದ. ತಂಗಿಯ ಚಿಕ್ಕ ಬೆರಳನ್ನು ಹಿಡಿದು ಶಾಲೆಗೆ ಕರೆದುಕೊಂಡು ಹೋಗುತ್ತಿದ್ದ. ಹಳ್ಳಿಯ ಮಕ್ಕಳು ಕಿರಿಕಿರಿ ಮಾಡಿದರೂ ಇವಳು ನನ್ನ ತಂಗಿ, ಕಣ್ಣೀರನ್ನು ಸುರಿಸಲು ಬಿಡಲ್ಲ ಎಂದು ನಿಂತುಕೊಳ್ಳುತ್ತಿದ್ದ. ಸಂಜನಾ ಹೃದಯದಲ್ಲಿ ಅಣ್ಣನ ಬಗ್ಗೆ ವಿಚಿತ್ರವಾದ ಭರವಸೆ ಬೆಳೆದಿತ್ತು. ಅಣ್ಣ ಇದ್ದರೆ ನನಗೆ ಯಾವ ಭಯವೂ ಇಲ್ಲ ಎನ್ನುವ ಭಾವನೆ ಆಕೆಗಿತ್ತು. ಅಣ್ಣನ ಕೈ ಹಿಡಿದು ನಡೆದು ಹೋಗುವಾಗ ಆಕೆಯ ಮುಖದಲ್ಲಿ ಮೂಡುವ ಮುಗುಳ್ನಗೆಯೇ ಅಣ್ಣನಿಗೆ ಸೊಗಸಾದ ಸಂಪತ್ತು. ಹಠಾತ್ ತಂದೆಯ ಮರಣದಿಂದ ಮನೆ ಕತ್ತಲಾಯಿತು. ತಾಯಿ ಒಬ್ಬಳೇ ಬದುಕನ್ನು ನಿಲ್ಲಿಸಲು ಹೋರಾಡಬೇಕಾಯಿತು. ಆ ಹೊತ್ತಿಗೆ ಆದಿತ್ಯ 10ನೇ ತರಗತಿಯಲ್ಲಿ ಓದುತ್ತಿದ್ದ. ತನ್ನ ಓದನ್ನೇ ಬಿಟ್ಟು ಕೆಲಸಕ್ಕೆ ಹೋಗಬೇಕಾಯಿತು. ಬೆಳಗ್ಗೆ ಹೊಲದಲ್ಲಿ ಕೂಲಿ, ಸಂಜೆ ಹೊತ್ತಿಗೆ ಹೋಟೆಲಿನಲ್ಲಿ ಕೆಲಸ. ಆದಿತ್ಯನಿಗೆ ಓಡಾಟವೇ ಬದುಕಾಯಿತು. ಆದರೆ ಸಂಜನಾಳ ಶಿಕ್ಷಣಕ್ಕೆ ಏನಾದರೂ ಆಗಲಿ ಬಿಡುವುದಿಲ್ಲ ಎಂದು ಬದ್ಧನಾದ. ನೀನು ದೊಡ್ಡವಳಾಗಬೇಕು ತಂಗಿ, ನನ್ನ ಕನಸು ನಿನ್ನೊಳಗಿದೆ ಎಂದು ಹೇಳುತ್ತಿದ್ದುದು ಸಂಜನಾಳ ಕಣ್ಣೀರನ್ನು ತರಿಸುತ್ತಿತ್ತು. ಅವನ ಶ್ರಮಕ್ಕೆ ಬೆಲೆ ಕೊಡದವರು ಇದ್ದರೂ ತಂಗಿಯ ಹೃದಯದಲ್ಲಿ ಅವನು ವೀರ. ಸಂಜನಾ ಓದುತ್ತಾ ನಗರಕ್ಕೆ ಹೋಗುವ ಅವಕಾಶ ಪಡೆದಳು. ಅಣ್ಣ ತನ್ನ ಹಳೆಯ ಬಟ್ಟೆಯನ್ನೇ ತೊಟ್ಟು ಜಮೀನನ್ನು ಮಾರದೆ ತಂಗಿಯ ಕಾಲೇಜು ಫೀಸು ಕಟ್ಟಲು ಎಲ್ಲೆಲ್ಲೋ ಓಡಾಡಿದ. ನಿನ್ನ ಯಶಸ್ಸು ನನ್ನ ಬದುಕಿನ ಅರ್ಥ ಎಂದು ಅವನು ಹೇಳುತ್ತಿದ್ದ. ನಗರದಲ್ಲಿ ಸಂಜನಾಳಿಗೆ ಹೊಸ ಜಗತ್ತು ದೊರಕಿತು. ಹೊಸ ಸ್ನೇಹಿತರು, ಹೊಸ ಕನಸುಗಳು. ಆದರೆ ಹಾಸ್ಟೆಲ್ ಕೊಠಡಿಯಲ್ಲಿ ರಾತ್ರಿ ಮೌನವಾಗಿದ್ದಾಗ ಅವಳ ಕಣ್ಣು ತುಂಬಿಕೊಳ್ಳುತ್ತಿತ್ತು. ದೂರದಲ್ಲಿರುವ ಅಣ್ಣ ಎಷ್ಟು ಕಷ್ಟಪಡುತ್ತಿದ್ದಾನೋ ಎಂಬ ಯೋಚನೆ ಅವಳನ್ನು ಹಿಂಡುತ್ತಿತ್ತು. ಕಾಲೇಜ್ ಮುಗಿಸಿ ಸಂಜನಾಳಿಗೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಮೊದಲ ಸಂಬಳದ ಹಣವನ್ನು ಅವಳು ಅಣ್ಣನಿಗೆ ಕಳುಹಿಸಿದಾಗ ಆದಿತ್ಯ ಕಣ್ಣೀರಿನಿಂದ ಪತ್ರ ಬರೆದ. ನೀನು ಹೀಗೆ ಬೆಳೆದಿದ್ದು ನನ್ನ ಜೀವನದ ದೊಡ್ಡ ಗೆಲುವು ತಂಗಿ. ನಾನು ಕಂಡ ಕನಸು ಇವತ್ತಿಗೆ ಸತ್ಯವಾಯಿತು. ನನಗೆ ಹೆಚ್ಚು ಬೇಕಿಲ್ಲ, ನಿನ್ನ ನಗು ಸಾಕು. ಆ ಪತ್ರವನ್ನು ಓದಿ ಸಂಜನಾಳ ಹೃದಯ ತುಂಬಿಕೊಂಡಿತು. ಕೆಲ ವರ್ಷಗಳ ಬಳಿಕ ಸಂಜನಾ ಮದುವೆಯಾದ ದಿನ ಬಂತು. ಅಣ್ಣ ತಂಗಿಯನ್ನು ಕೈ ಹಿಡಿದು ವೇದಿಕೆಯತ್ತ ಕರೆದುಕೊಂಡು ಹೋಗುತ್ತಿದ್ದಾಗ ಅವನ ಮನಸ್ಸು ನಡುಗುತ್ತಿತ್ತು. ಅವಳನ್ನು ಬಿಡಬೇಕು ಎಂಬ ನೋವು, ಆದರೆ ಅವಳ ಸಂತೋಷವೇ ಮುಖ್ಯ ಎಂಬ ಆನಂದ, ಎರಡು ಭಾವನೆ ಅವನ ಹೃದಯದಲ್ಲಿ ಮಿಶ್ರವಾಗಿತ್ತು. ವೇದಿಕೆಯಲ್ಲಿ ತಂಗಿಯ ಕೈಯನ್ನು ವರನ ಕೈಗೆ ಒಪ್ಪಿಸಿದಾಗ ಆದಿತ್ಯನ ಕಣ್ಣು ನೀರಿನಿಂದ ತುಂಬಿತ್ತು. ಸಂಜನಾಳ ಕಣ್ಣು ಮಿಂಚುತ್ತಿತ್ತು. ಅವಳು ಅಣ್ಣನ ಕೈ ಹಿಡಿದು ನಿಧಾನವಾಗಿ ಹೇಳಿದಳು, ಅಣ್ಣ, ನಾನು ಎಷ್ಟು ದೂರ ಹೋದರೂ ನಿನ್ನ ನೆರಳಿನಲ್ಲಿ ಬದುಕುವೆನು. ನನ್ನ ಮೊದಲ ಗುರು, ಮೊದಲ ಗೆಳೆಯ ನೀನು. ನಾನು ಬದುಕಿರುವ ತನಕ ನನ್ನ ಹೃದಯ ನಿನ್ನದೇ. ಅವಳ ಮಾತು ಕೇಳಿ ಅಣ್ಣ ತನ್ನ ಕಣ್ಣೀರನ್ನು ಅಡಗಿಸಲಾಗಲಿಲ್ಲ. ಮದುವೆಯ ಮಂಗಳ ಧ್ವನಿಗಳು ನಿಧಾನವಾಗಿ ಮೌನವಾಗಿದ್ದವು. ಸಂಜನಾಳ ಮನಸ್ಸು ಹಬ್ಬದ ಗದ್ದಲದಲ್ಲೂ ಕಣ್ಣೀರಿನ ಅಲೆಗಳಲ್ಲಿ ಮುಳುಗುತ್ತಿತ್ತು. ವೇದಿಕೆಯಲ್ಲಿ ಕುಳಿತಿದ್ದಾಗಲೆಲ್ಲ ಅಣ್ಣನತ್ತ ಕಣ್ಣು ಹೋಗುತ್ತಿತ್ತು. ಆತನ ಮುಖದಲ್ಲಿ ನಗು ಇದ್ದರೂ ಆ ನಗುವಿನ ಹಿಂದೆ ಇರುವ ನೋವನ್ನು ತಂಗಿಯ ಹೃದಯದಲ್ಲಿ ಅರ್ಥ ಮಾಡಿಕೊಳ್ಳುತ್ತಿತ್ತು. ಮದುವೆಯ ನಂತರ ಸಂಜನಾಳ ಹೊಸ ಮನೆಗೆ ಕಾಲಿಟ್ಟಳು. ಅಲ್ಲಿ ಎಲ್ಲದೂ ಹೊಸದು. ಹೊಸವರು, ಹೊಸ ಸಂಸ್ಕೃತಿ, ಹೊಸ ನಿರೀಕ್ಷೆಗಳು. ವರ ವಿನಯ ಸಂಜನಾಳಿಗೆ ತುಂಬ ಒಳ್ಳೆಯವನು. ಆದರೂ ಆಕೆಯ ಮನಸ್ಸಿನಲ್ಲಿ ಯಾವಾಗಲೂ ಒಂದು ತಂತಿ ಬಿಗಿದುಕೊಂಡಂತಿತ್ತು. ಅದು ಅಣ್ಣನ ನೆನಪು. ಮೊದಲ ಕೆಲವು ದಿನಗಳು ತುಂಬ ಚಟುವಟಿಕೆಯಿಂದ ಹೋದವು. ಬಂಧು ಬಳಗ, ಹಬ್ಬ ಹರಿದಿನಗಳು. ಆದರೆ ರಾತ್ರಿ ಮೌನವಾಗಿದ್ದಾಗ ಸಂಜನಾಳ ಹೃದಯ ಒಂಟಿತನಕ್ಕೆ
ಸಿಲುಕುತ್ತಿತ್ತು. ಮಲಗುವ ಕೋಣೆಯ ಕಿಟಕಿಯಿಂದ ಚಂದ್ರನತ್ತ ನೋಡುತ್ತಿದ್ದಳು. ಅಣ್ಣ, ನೀನು ಈಗ ಏನು ಮಾಡುತ್ತಿದ್ದೀಯಾ? ಊಟ ಮಾಡಿಕೊಂಡೆಯಾ? ಹೊಟ್ಟೆ ತುಂಬಿದೆಯಾ? ಅಥವಾ ಹಳೆಯಂತೆ ನನಗಾಗಿ ಬಿಟ್ಟು ನೀನೇ ಹಸಿದೀಯಾ? ಅವಳ ಮನಸ್ಸು ನೂರಾರು ಪ್ರಶ್ನೆಗಳನ್ನು ಕೇಳುತ್ತಿತ್ತು. ಅದೇ ವೇಳೆಗೆ ಅಣ್ಣ ಆದಿತ್ಯ ಕೂಡ ತನ್ನ ಮನೆಯಲ್ಲಿ ಒಂಟಿಯಾಗಿ ಕೂತು ಅಕ್ಕಿ ನೀರಿನ ಜೊತೆ ಉಪ್ಪಿನಕಾಯಿ ತಿನ್ನುತ್ತಿದ್ದ. ಆದರೆ ಮನಸ್ಸು ತುಂಬಿದ ಖುಷಿಯಿಂದ ಕಣ್ಣು ನೀರಿನಿಂದ ಒದ್ದೆಯಾಗಿತ್ತು. ನನ್ನ ತಂಗಿ ಸಂತೋಷವಾಗಿದ್ದಾಳೆ, ಅದೇ ಸಾಕು ಎಂದು ಆತ ತನ್ನನ್ನು ಸಮಾಧಾನಪಡಿಸಿಕೊಂಡ. ಮೊಬೈಲ್ ಫೋನು, ಇಂಟರ್ನೆಟ್ ಇದ್ದರೂ ಸಂಜನಾಳಿಗೆ ಆದಿತ್ಯನಿಗೂ ಪತ್ರ ಬರೆಯುವ ಹಳೆಯ ಅಭ್ಯಾಸ ಬಿಟ್ಟು ಹೋಗಲಿಲ್ಲ. ಸಂಜನಾ ಪ್ರತಿ ವಾರ ಒಂದು ಪತ್ರ ಬರೆದು ಕಳುಹಿಸುತ್ತಿದ್ದಳು. ಅಣ್ಣ, ನಿನ್ನ ಮಾತುಗಳು ನನ್ನ ಹೃದಯದ ಪ್ರೇರಣೆ. ಮನೆ ದೊಡ್ಡದಿಲ್ಲ, ಕೆಲಸ ಹೆಚ್ಚು ಇದೆ, ಆದರೆ ನನಗೆ ನಿನ್ನ ನೆರಳಿನ ಭಾವನೆ ಇರುವಾಗ ನಾನು ಒಂಟಿಯಾಗಿಲ್ಲ ಅನಿಸುತ್ತಿದೆ. ನಿನ್ನ ನೆನಪೇ ನನಗೆ ಶಕ್ತಿ. ಆದಿತ್ಯ ತನ್ನ ಸದಾ ಕಾಗದದಲ್ಲಿ ಬರೆಯುತ್ತಿದ್ದನು. ತಂಗಿ, ನಿನ್ನ ಪತ್ರ ಓದಿದಾಗ ನನಗೆ ಪ್ರಪಂಚವೇ ಸಿಗುತ್ತದೆ. ನನ್ನ ಬದುಕಿಗೆ ನಿನ್ನ ಪ್ರೀತಿಯ ಬೆಳಕು, ನಿನ್ನ ಮನೆ ನಗು ತುಂಬಿರಲಿ, ಅದೇ ನನ್ನ ಕನಸು. ಈ ಪತ್ರಗಳು ಅವರಿಬ್ಬರ ಜೀವಾಳವಾಗಿದ್ದಾಗ ಆದಿತ್ಯ ತನ್ನ ದೇಹದ ಹೋರಾಟವನ್ನು ತಂಗಿಗೆ ತೋರಿಸಲಿಲ್ಲ. ದಿನವೂ ಹೊಲದಲ್ಲಿ ಕೆಲಸ, ರಾತ್ರಿ ಹೊತ್ತಿಗೆ ಹೊಟ್ಟೆಯ ನೋವು, ಜ್ವರ ಇವೆಲ್ಲವನ್ನೂ ಅವನು ಮರೆಮಾಚಿಕೊಂಡ. ತಂಗಿಗೆ ನೋವು ಕೊಡಬಾರದು, ಅವಳಿಗೆ ಎಲ್ಲವೂ ಚೆನ್ನಾಗಿದೆ ಅನ್ನಿಸಬೇಕು ಎಂಬ ಭಾವನೆಯಿಂದಲೇ ಬದುಕುತ್ತಿದ್ದ. ಆದರೆ ಆತನ ದೇಹ ನಿಧಾನವಾಗಿ ಕುಗ್ಗುತ್ತಿತ್ತು. ಬಾಡಿಗೆ ಮನೆಯಲ್ಲಿ ಒಂಟಿಯಾಗಿ ಕುಳಿತಿದ್ದಾಗ ತಂಗಿಯ ಬಾಲ್ಯದ ನಗುವು, ತಂಗಿಯ ಕಿರುಚಾಟ, ಕೈ ಹಿಡಿದು ಓಡಿದ ನೆನಪು ಇವೆಲ್ಲವೂ ಮನಸ್ಸು ಮುರಿಸುತ್ತಿದ್ದವು. ಒಂದು ಸಂಜೆ ಸಂಜನಾಳಿಗೆ ಅಣ್ಣನಿಂದ ಪತ್ರವೊಂದು ಬಂತು. ಆ ಪತ್ರದಲ್ಲಿ ಅಣ್ಣ ಬರೆಯುತ್ತಿದ್ದ, ತಂಗಿ, ನಿನ್ನ ಜೀವನದ ಪ್ರತಿ ಹಂತವನ್ನು ದೇವರು ಸುಂದರವಾಗಿರಿಸಲಿ. ನಾನು ದೂರ ಇದ್ದರೂ ನನ್ನ ಹೃದಯ ಯಾವಾಗಲೂ ನಿನ್ನ ಜೊತೆ. ಯಾವ ಸಂಕಷ್ಟ ಬಂದರೂ ನಿನ್ನ ನೆರಳಿನಲ್ಲಿ ನಿಂತಿರುವ ಅಣ್ಣ ಇದ್ದಾನೆ. ಅದನ್ನು ಓದಿ ಸಂಜನಾಳ ಕಣ್ಣು ನೀರಿನಿಂದ ತುಂಬಿತು. ಅವಳ ಪತಿ ವಿನಯನು ಅದನ್ನು ಗಮನಿಸಿದನು. ಸೌಮ್ಯವಾಗಿ ಹೇಳಿದ, ಸಂಜನಾ, ನಿನ್ನ ಅಣ್ಣನ ಪ್ರೀತಿ ನಿಜಕ್ಕೂ ದೇವರ ಕೊಡುಗೆ. ಅವರು ನಿನ್ನ ಪಾಲಿಗೆ ಅಪ್ಪನಂತೆ, ತಾಯಿಯಂತೆ ಬದುಕಿದ್ದಾನೆ. ನಿನಗೆ ಬೇಕಾದರೆ ನಾವು ಅವನನ್ನು ನಮ್ಮ ಜೊತೆಗಿರಿಸಿಕೊಳ್ಳಬಹುದು. ಆ ಮಾತು ಕೇಳಿ ಸಂಜನಾಳ ಹೃದಯ ಹಿತವಾಗಿ ಹೊಳೆಯಿತು. ಅಣ್ಣ ಈಗ ಒಂಟಿಯಾಗುವುದಿಲ್ಲ, ನಾನು ಅವನಿಗೆ ಇನ್ನೂ ಹತ್ತಿರವಾಗಿರಬೇಕು ಎಂದು ನಿರ್ಧರಿಸಿದಳು. ಅದೇ ದಿನದಿಂದ ಸಂಜನಾಳ ಬದುಕಿನಲ್ಲಿ ಹೊಸ ನಿರ್ಧಾರ ಮೂಡಿತು. ಮದುವೆಯಾಗಿ ದೂರವಾದರೂ ಅಣ್ಣನ ನೆರಳಿನಿಂದ ದೂರವಾಗುವುದಿಲ್ಲ ಎಂದು ಆಕೆಯ ಹೃದಯ ತೀರ್ಮಾನಿಸಿತು. ಅವಳ ಜೀವನದಲ್ಲಿ ಪ್ರೀತಿ, ಹೊಣೆಗಾರಿಕೆ, ಹೊಸ ಬಾಂಧವ್ಯಗಳು ಬಂದರೂ ಅಣ್ಣನ ನೆನಪು ಅವಳ ಹೃದಯದ ಮೊದಲ ಸ್ಥಾನದಲ್ಲೇ ಉಳಿಯಿತು. ಮದುವೆಯ ನಂತರ ಸಂಜನಾಳ ಜೀವನ ನಿಧಾನವಾಗಿ ಹೊಸ ಹಾದಿಯಲ್ಲಿ ಸಾಗತೊಡಗಿತು. ಮನೆ, ಕೆಲಸ, ಪತಿ ವಿನಯ ಎಲ್ಲವೂ ಆಕೆಯ ಜೀವನವನ್ನು ಹೊಸದಾಗಿ ರೂಪಿಸುತ್ತಿದ್ದನು. ಆದರೆ ಪ್ರತಿದಿನವೂ ಅಂತ್ಯದಲ್ಲಿ ಅವಳ ಮನಸ್ಸು ಹಳೆಯ ಮನೆಯತ್ತ ಹಾರುತ್ತಿತ್ತು. ಅಲ್ಲಿ ಒಂಟಿಯಾಗಿ ತನ್ನ ಅಣ್ಣ ಆದಿತ್ಯ ಬದುಕುತ್ತಿದ್ದ. ಒಂದು ಸಂಜೆ ಸಂಜನಾಳಿಗೆ ಅಣ್ಣನಿಂದ ಪತ್ರವೊಂದು ಬಂತು. ಆ ಪತ್ರದಲ್ಲಿ ಅಣ್ಣ ಬರೆಯುತ್ತಿದ್ದ, ತಂಗಿ, ನಿನ್ನ ಜೀವನದ ಪ್ರತಿ ಹಂತವನ್ನು ದೇವರು ಸುಂದರವಾಗಿರಿಸಲಿ. ನಾನು ದೂರ ಇದ್ದರೂ ನನ್ನ ಹೃದಯ ಯಾವಾಗಲೂ ನಿನ್ನ ಜೊತೆ. ಯಾವ ಸಂಕಷ್ಟ ಬಂದರೂ ನೆನಪಿಸು, ನಿನ್ನ ನೆರಳಲ್ಲಿ ನಿಂತಿರುವ ಅಣ್ಣ ಇದ್ದಾನೆ. ಅದನ್ನು ಓದಿ ಸಂಜನಾಳ ಕಣ್ಣು ನೀರಿನಿಂದ ತುಂಬಿತು. ಅವಳ ಪತಿ ವಿನಯನು ಅದನ್ನು ಗಮನಿಸಿದ. ಸೌಮ್ಯವಾಗಿ ಹೇಳಿದ, ಸಂಜನಾ, ನಿನ್ನ ಅಣ್ಣ ಪ್ರೀತಿ ನಿಜಕ್ಕೂ ದೇವರ ಕೊಡುಗೆ. ಅವನು ನಿನ್ನ ಪಾಲಿಗೆ ಅಪ್ಪನಂತೆ, ತಾಯಿಯಂತೆ ಬದುಕಿದ್ದಾನೆ.
ನಿನಗೆ ಬೇಕಾದರೆ ನಾವು ಅವನನ್ನು ನಮ್ಮ ಗೂಡಿಸಿಕೊಳ್ಳಬಹುದು. ಆ ಮಾತು ಕೇಳಿ ಸಂಜನಾಳ ಹೃದಯ ಹಿತವಾಗಿ ಹೊಳೆಯಿತು. ಅಣ್ಣ ಈಗ ಒಂಟಿಯಾಗುವುದಿಲ್ಲ. ನಾನು ಅವನಿಗೆ ಇನ್ನೂ ಹತ್ತಿರವಾಗಿರಬೇಕು ಎಂದು ನಿರ್ಧರಿಸಿದಳು. ಅದೇ ದಿನದಿಂದ ಸಂಜನಾಳ ಬದುಕಿನಲ್ಲಿ ಹೊಸ ನಿರ್ಧಾರ ಮೂಡಿತು. ಮದುವೆಯಾಗಿ ದೂರವಿದ್ದರೂ ಅಣ್ಣನ ನೆರಳಿನಲ್ಲಿ ದೂರವಾಗುವುದಿಲ್ಲ ಎಂದು ಆಕೆಯ ಹೃದಯ ತೀರ್ಮಾನಿಸಿತು. ಅವಳ ಜೀವನದಲ್ಲಿ ಪ್ರೀತಿ, ಹೊಣೆಗಾರಿಕೆ, ಹೊಸ ಬಾಂಧವ್ಯಗಳು ಬಂದರೂ ಅಣ್ಣನ ನೆನಪು ಅವಳ ಹೃದಯದ ಮೊದಲ ಸ್ಥಾನದಲ್ಲಿಯೇ ಉಳಿಯಿತು. ಮದುವೆಯ ನಂತರ ಸಂಜನಾಳ ಜೀವನ ನಿಧಾನವಾಗಿ ಹೊಸ ದಾರಿಯಲ್ಲಿ ಸಾಗತೊಡಗಿತು. ಮನೆಯ ಕೆಲಸ, ಪತಿ ವಿನಯ ಎಲ್ಲವೂ ಆಕೆಯ ಜೀವನವನ್ನು ಹೊಸದಾಗಿ ರೂಪಿಸುತ್ತಿದ್ದವು. ಆದರೆ ಪ್ರತಿ ದಿನದ ಅಂತ್ಯದಲ್ಲಿ ಅವಳ ಮನಸ್ಸು ಹಳೆಯ ಮನೆಯತ್ತ ಹಾರುತ್ತಿತ್ತು. ಅಲ್ಲಿ ಒಂಟಿಯಾಗಿ ಅಣ್ಣ ಆದಿತ್ಯ ಬದುಕುತ್ತಿದ್ದ. ದೀಪಾವಳಿಯ ಬೆಳಕು ಎಲ್ಲೆಡೆ ಹೊಳೆಯುತ್ತಿದ್ದ ದಿನ. ಸಂಜನಾಳ ಮನೆ ಹೂವಿನ ಅಲಂಕಾರ, ದೀಪಗಳ ಜ್ಯೋತಿಯಿಂದ ಕಂಗೊಳಿಸುತ್ತಿತ್ತು. ಆದರೆ ಅವಳ ಮನಸ್ಸು ಶಾಂತವಾಗಿರಲಿಲ್ಲ. ಅಣ್ಣ ಒಂಟಿಯಾಗಿ ಏನು ಮಾಡುತ್ತಿದ್ದಾನೋ ಎಂಬ ಚಿಂತೆಯೇ ಆಕೆಯ ಹೃದಯ ತುಂಬಿಕೊಂಡಿತ್ತು. ಅವಳು ಅಜಾಗರೂಕವಾಗಿ ಹೇಳಿಬಿಟ್ಟಳು, ವಿನಯ, ನನಗೆ ಅಣ್ಣನ ಬಳಿಗೆ ಹೋಗಬೇಕು. ಇಷ್ಟು ಹಬ್ಬದಲ್ಲಿ ಅವನು ಒಬ್ಬನೇ ಇದ್ದಾನೆ. ನಾನು ಇಲ್ಲಿಂದ ಹಬ್ಬವನ್ನು ಸಂತೈಸಿಕೊಳ್ಳಲಾರೆ. ವಿನಯ ನಗುತ್ತಾ ಹೇಳಿದ, ನೀನು ಹೇಳುವ ಮೊದಲೇ ನಾನೇ ಅರ್ಥ ಮಾಡಿಕೊಂಡಿದ್ದೇನೆ. ಅಣ್ಣನನ್ನು ಕರೆದುಕೊಂಡು ಬರುವುದೇ ಒಳಿತು. ಅವನು ನಿನ್ನ ಪಾಲಿಗೆ ಅಪ್ಪ ತಾಯಿಯಂತೆ. ಅವನು ನಮ್ಮ ಮನೆಯ ಭಾಗವಾಗಲೇಬೇಕು. ಸಂಜನಾಳ ಕಣ್ಣು ಮಿಂಚಿತು. ಇಂತಹ ಗಂಡನನ್ನು ನನಗೆ ಕೊಟ್ಟ ದೇವರಿಗೆ ಧನ್ಯವಾದ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು. ಸಂಜನಾ ತನ್ನ ಗಂಡನ ಜೊತೆ ಊರಿಗೆ ಬಂದು ಅಣ್ಣನ ಮನೆಯನ್ನು ನೋಡಿದಾಗ ಹೃದಯ ಒಡೆದಂತೆ ಆಯಿತು. ಅಲ್ಲಿ ಕತ್ತಲಾದ ಮನೆ, ಹಳೆಯ ಬಾಗಿಲು, ಹಾಳಾದ ಗೋಡೆಗಳು. ಆದರೆ ಒಳಗೆ ಕೂತಿದ್ದ ಅಣ್ಣ ಮುಖ ಮಾತ್ರ ದೇವರ ದೀಪದಂತೆ ಬೆಳಗುತ್ತಿತ್ತು. ಅವಳನ್ನು ನೋಡಿ ಆದಿತ್ಯನ ಕಣ್ಣು ಹೊಳೆಯಿತು. ಓ ತಂಗಿ, ನೀನು ಬಂದೆಯಾ? ಹಬ್ಬದ ಸಮಯದಲ್ಲಿ ಬಂದು ನನ್ನ ಮನೆಯನ್ನು ನಿಜವಾದ ಮನೆ ಮಾಡಿದೆ. ಸಂಜನಾ ಕಣ್ಣೀರನ್ನು ಅಡಗಿಸಲಾಗದೆ ಅಣ್ಣನ ಮಡಿಲಲ್ಲಿ ತಲೆ ಇಟ್ಟಳು. ಅಣ್ಣ, ನೀನಿಲ್ಲದೆ ನನಗೆ ಹಬ್ಬವಿಲ್ಲ. ನನ್ನ ಬದುಕಿನಲ್ಲಿ ನೀನು ಇದ್ದದ್ದೇ ನನ್ನ ಆಸ್ತಿ. ಆ ಮಾತು ಕೇಳಿ ಆದಿತ್ಯನ ಕಣ್ಣು ನೀರಿನಿಂದ ತುಂಬಿತು. ಆ ದಿನ ಸಂಜನಾಳೆ ಅಡುಗೆ ಮಾಡಿ ಅಣ್ಣನಿಗೆ ಊಟ ತಿನ್ನಿಸಿದಳು. ಅಣ್ಣನು ತಂಗಿಯ ಕೈಯಿಂದ ತಿನ್ನುವುದೇ ತಂಗಿಗೆ ಹಬ್ಬದ ಉಡುಗೊರೆ ಎಂದು ಭಾವಿಸಿದ. ಆದಿತ್ಯ ನಗುತ್ತಾ ಹೇಳಿದ, ತಂಗಿ, ನೀನು ಈಗ ದೊಡ್ಡ ಮನೆಯ ಅಕ್ಕ. ನನಗೆ ಇಷ್ಟು ಕಾಳಜಿ ತೋರಿಸಬೇಡ. ನಿನ್ನ ಮನೆ, ನಿನ್ನ ಬೆಳಕು ಅಲ್ಲಿ ಇದೆ. ಆದರೆ ಸಂಜನಾಳ ಮನಸ್ಸು ಗಟ್ಟಿಯಾಗಿ ಹೇಳುತ್ತಿತ್ತು, ಇಲ್ಲ ಅಣ್ಣ, ನನ್ನ ಮನೆ ಎಲ್ಲಿದ್ದರೂ ನನ್ನ ಹೃದಯ ನಿನ್ನ ನೆರಳಿನಲ್ಲಿ ಮಾತ್ರ ಇದೆ. ಆ ರಾತ್ರಿ ವಿನಯನು ಆದಿತ್ಯನೊಂದಿಗೆ ಮಾತನಾಡಿದ. ಅಣ್ಣ, ನೀವು ನಮ್ಮ ಜೊತೆ ನಗರಕ್ಕೆ ಬನ್ನಿ. ನೀವು ಒಬ್ಬರೇ ಬದುಕಬಾರದು. ನಿಮ್ಮ ಹಗಲು ರಾತ್ರಿ ಹೋರಾಟ ನೋಡಿ ನಮ್ಮ ಮನಸ್ಸು ನೋವು ಪಡುತ್ತದೆ. ಆದಿತ್ಯ ಸ್ವಲ್ಪ ಕಾಲ ಮೌನವಾಗಿ ಕೂರಿ ನಿಧಾನವಾಗಿ ಹೇಳಿದ, ವಿನಯ, ನಿನ್ನ ಮನಸ್ಸು ದೊಡ್ಡದು. ಆದರೆ ನಾನು ನಿಮಗೆ ಬಾಧೆಯಾಗ ಬಯಸುವುದಿಲ್ಲ. ನನ್ನ ಜೀವನ ಹಳ್ಳಿಯ ಹೊಲದಲ್ಲಿ, ನನ್ನ ನೆಲದಲ್ಲಿ. ನಾನು ಒಂಟಿಯಾಗಿದ್ದರೂ ನನ್ನ ತಂಗಿಯ ನಗು ನನಗೆ ಸಾಕು. ಆ ಮಾತು ಕೇಳಿ ಸಂಜನಾಳ ಹೃದಯ ಮುರಿದಂತೆ ಆಯಿತು. ಅಣ್ಣ, ಬಾಧೆ ಎಂದೇನಿಲ್ಲ. ನೀನು ನನ್ನ ಉಸಿರಿನ ಭಾಗ. ನಾನು ನಿನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ ಎಂದು ಆಕೆಯ ಕಣ್ಣು ನೀರಿನಿಂದ ಹೊಳೆಯಿತು. ಆ ದಿನ ರಾತ್ರಿ ಸಂಜನಾಳ ಮನಸ್ಸು ನಿದ್ರಿಸಲಿಲ್ಲ. ಅವಳ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಹರಿದು ಬಂದವು. ಬಾಲ್ಯದ ಆಟ, ಶಾಲೆಯ ದಾರಿ, ಅಣ್ಣ ತಂಗಿಯ ನಗು, ತಂದೆ ತಾಯಿಯ ಕಠಿಣ ದಿನಗಳು ಮತ್ತು ಅಣ್ಣ ತನ್ನ ಬದುಕನ್ನೇ ಬಲಿ ನೀಡಿದ ತಂಗಿಯ ಕನಸನ್ನು ಸಾಕಾರ ಮಾಡಿದ ಕ್ಷಣ. ಈಗ ನಾನು ಅವನನ್ನು ಬಿಟ್ಟು ಹೇಗೆ ಬದುಕಲಿ? ಅವನು ನನ್ನ ನೆರಳು. ಅವನು ನನ್ನ ತಂದೆ ತಾಯಿ ದೇವರು. ನಾನು ಅವನನ್ನು ನನ್ನ ಜೊತೆ ಕರೆದೊಯ್ಯಲೇಬೇಕು ಎಂದು ಅವಳು ಮೌನವಾಗಿ
ನಿರ್ಧರಿಸಿದ. ಬೆಳಗಿನ ಸೂರ್ಯೋದಯದಲ್ಲಿ ಸಂಜನಾಳ ಕಣ್ಣುಗಳಲ್ಲಿ ಹೊಸ ಹೊಳಪು ಕಾಣಿಸುತ್ತಿತ್ತು. ಅವಳು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡಳು, ನನ್ನ ಅಣ್ಣ ಇನ್ನೂ ಒಂಟಿಯಾಗುವುದಿಲ್ಲ. ಅವನು ನನ್ನ ಜೀವನದ ಪ್ರತಿ ಹಂತದಲ್ಲಿ ನನ್ನ ಜೊತೆ ಇರಬೇಕು. ಅವನಿಗೆ ಕೊಡುವ ಪ್ರೀತಿ ಅವನು ನನಗೆ ಕೊಟ್ಟ ತ್ಯಾಗಕ್ಕೆ ಸಮಾನವಲ್ಲದಿದ್ದರೂ ನನ್ನ ಶಕ್ತಿ ಇರುವವರೆಗೂ ಅವನನ್ನು ಸಂತೋಷವಾಗಿ ಇಡುತ್ತೇನೆ. ದೀಪಾವಳಿಯ ನಂತರದ ಬೆಳಗಿನ ಸೂರ್ಯೋದಯದಲ್ಲಿ ಸಂಜನಾಳ ಹೃದಯ ಶಾಂತವಾಗಿರಲಿಲ್ಲ. ಅಣ್ಣ ಆದಿತ್ಯನ ಮುಖದಲ್ಲಿ ನಗು ಇದ್ದರೂ ಆ ನಗುವಿನ ಹಿಂದೆ ಅಡಗಿದ ನೋವನ್ನು ಅವಳು ಸ್ಪಷ್ಟವಾಗಿ ನೋಡುತ್ತಿದ್ದಳು. ಅವನು ದಿನೇ ದಿನೇ ದೇಹದಿಂದ ಕುಗ್ಗುತ್ತಿದ್ದ. ಕಣ್ಣುಗಳು ಕೆಳಗೆ, ನಿಸ್ಸಹಾಯಕ ಕಪ್ಪು ಬಟ್ಟಲು ಮಿಡಿಯುವ ಕೈ, ನಿಧಾನವಾದ ಹೆಜ್ಜೆಗಳು, ಇವೆಲ್ಲವೂ ಅವಳ ಮನಸ್ಸಿಗೆ ಅಂಜಿಕೆ ತಂದವು. ಸಂಜನಾ ಮನಸ್ಸಿನಲ್ಲಿ ಮೌನವಾಗಿ ನಿರ್ಧಾರ ಮಾಡಿಕೊಂಡಳು, ನಾನು ಅಣ್ಣನನ್ನು ನಗರಕ್ಕೆ ಕರೆದೊಯ್ಯಲೇಬೇಕು. ಅವನು ಒಂಟಿಯಾಗಿ ಬಾಳುವುದಿಲ್ಲ. ನಾನು ಅವನ ಪಾಲಿಗೆ ಈಗ ತಾಯಿಯಾಗಬೇಕು, ಮಗಳಾಗಬೇಕು. ಅವಳು ಅಣ್ಣನ ಕೈ ಹಿಡಿದು ಮೃದುವಾಗಿ ಕೇಳಿದಳು, ಅಣ್ಣ, ನೀನು ನನ್ನ ಬದುಕಿಗೆ ದೇವರು ಕೊಟ್ಟ ದೊಡ್ಡ ಆಸ್ತಿ. ನಾನು ಇಷ್ಟು ದೊಡ್ಡವಳಾದದ್ದು ನಿನ್ನ ತ್ಯಾಗದಿಂದ. ಇನ್ನು ನೀನು ನನ್ನ ನೆರಳಲ್ಲಿ ಬರಲೇಬೇಕು. ನಮ್ಮ ಜೊತೆ ನಗರಕ್ಕೆ ಬಾ. ನನ್ನ ಮನೆಯಲ್ಲಿ ನೀನು ನನ್ನ ಮಗುವಿನಂತೆ, ದೇವರಂತೆ ಇರಬೇಕು. ಆದಿತ್ಯ ಮೃದುವಾಗಿ ನಗು ಮಾಡಿ ಹೇಳಿದ, ತಂಗಿ, ನಿನ್ನ ಮನಸ್ಸು ನನಗೆ ಗೊತ್ತು. ಆದರೆ ನಾನು ನಗರದಲ್ಲಿ ಬದುಕಲು ಕಲಿಯುವುದೇ ನನ್ನ ಕೈ ಮಣ್ಣಿನ ವಾಸನೆಗೆ ಸೇರಿಕೊಂಡಿದೆ. ನನ್ನ ಹೃದಯ ಈ ಹೊಲದಲ್ಲಿ ನೆಲೆಸಿದೆ. ನಾನು ನಿಮ್ಮ ಜೀವನಕ್ಕೆ ಭಾರವಾಗಬಾರದು. ಸಂಜನಾ ಕಣ್ಣೀರನ್ನು ತಡೆಯಲಾರದೆ ಕಣ್ಣಲ್ಲಿ ನಿಂತುಕೊಂಡಳು. ಅಣ್ಣ, ನೀನು ನನ್ನ ಭಾರವಲ್ಲ, ನೀನು ನನ್ನ ಉಸಿರಿನ ಭಾಗ. ನೀನಿಲ್ಲದೆ ನನಗೆ ಬದುಕಿಲ್ಲ. ನಾನು ಎಷ್ಟು ದೂರ ಹೋದರೂ ನನ್ನ ಹೃದಯ ನಿನ್ನ ನೆರಳಲ್ಲಿ ಮಾತ್ರ. ದಯವಿಟ್ಟು ಅಣ್ಣ, ನನ್ನ ಜೊತೆ ಬಾ. ಆದಿತ್ಯ ಮೌನವಾಗಿ ತಂಗಿಯ ಮುಖವನ್ನು ನೋಡಿದ. ಆ ಕಣ್ಣಲ್ಲಿ ಕಂಡ ಕಣ್ಣೀರು ಅವನ ಹೃದಯವನ್ನು ಮುರಿಯಿತು. ನಾನು ಅವಳಿಗಾಗಿ ಇಷ್ಟೆಲ್ಲ ಬಲಿದಾನ ಮಾಡಿದ್ದೇನೆ. ಈಗ ಅವಳು ನನಗಾಗಿ ಹೀಗೆ ಬೇಡಿಕೊಂಡಾಗ ನಾನು ಹೀಗೆ ನಿರಾಕರಿಸಲಾರೆ ಎಂಬ ಚಿಂತನೆ ಅವನನ್ನು ಹಿಂಡಿತು. ಆದರೂ ಅವನ ಮನಸ್ಸಿನಲ್ಲಿ ಒಂದು ಭಯ. ನಾನು ಅವಳ ಜೀವನದಲ್ಲಿ ನೆರಳಾಗಿ ನಿಂತರೆ ಅವಳ ನಗು ಕಡಿಮೆಯಾಗಬಾರದು. ಅವಳು ಸದಾ ಅಣ್ಣ ನಿರ್ಧಾರ ಕೈಗೊಳ್ಳದೆ ಮೌನವಾಗಿದ್ದಾಗ ಸಂಜನಾಳ ಮನಸ್ಸು ಇನ್ನಷ್ಟು ಬಲವಾಗಿತ್ತು. ಅವಳು ಆ ರಾತ್ರಿ ಪತ್ರ ಬರೆದು ಅಣ್ಣನ ಹತ್ತಿರ ಇಟ್ಟಳು. ಅಣ್ಣ, ನಾನು ನಿನ್ನ ತಂಗಿ ಮಾತ್ರವಲ್ಲ, ನಿನ್ನ ಮಗಳು, ನಿನ್ನ ತಾಯಿ ಕೂಡ. ನೀನು ನನಗೆ ಬದುಕಿನ ದಾರಿದೀಪ. ನೀನಿಲ್ಲದೆ ನನಗೆ ನಗು ಇಲ್ಲ. ನೀನು ನನ್ನ ಜೊತೆ ಬರುವುದೇ ನನ್ನ ಕನಸು. ದಯವಿಟ್ಟು ನನ್ನ ಮನಸ್ಸನ್ನು ಮುರಿಯಬೇಡ. ನಾನು ನನ್ನ ಮನೆಗಿಂತ ಮೊದಲು ನಿನ್ನ ಮನಸ್ಸನ್ನು ಕಟ್ಟಿಕೊಳ್ಳುತ್ತೇನೆ. ಅವನು ಆ ಪತ್ರ ಓದಿ ನಿಶ್ಶಬ್ದವಾಗಿ ಕಣ್ಣೀರು ಹಾಕಿದ. ಮರುದಿನ ಬೆಳಗ್ಗೆ ಸಂಜನಾ, ಅವಳ ಪತಿ ವಿನಯ ಇಬ್ಬರೂ ಆದಿತ್ಯನ ಕೈ ಹಿಡಿದು ಹಳ್ಳಿಯ ರೈಲು ನಿಲ್ದಾಣಕ್ಕೆ ಕರೆದುಕೊಂಡು ಹೋದರು. ಆದಿತ್ಯ ಇನ್ನೂ ಹಿಂಜರಿಯುತ್ತಿದ್ದ. ರೈಲು ಬಾಗಿಲಿನ ಮುಂದೆ ನಿಂತು ಹೇಳಿದ, ತಂಗಿ, ನನಗೆ ಈ ಹಳ್ಳಿಯನ್ನು ಬಿಡುವುದು ಕಷ್ಟ. ನನ್ನ ತಂದೆ ತಾಯಿಯ ನೆನಪು, ನಮ್ಮ ಬಾಲ್ಯದ ನೆನಪು, ಇವೆಲ್ಲ ಇಲ್ಲಿ ಇವೆ. ಸಂಜನಾ ಅವನ ಕೈ ಬಿಗಿಯಾಗಿ ಹಿಡಿದು ಹೇಳಿದಳು, ಅಣ್ಣ, ನೆನಪು ಇಲ್ಲಿ ಇದ್ದರೂ ನಿನ್ನ ಹೃದಯದಲ್ಲಿ ಇರುತ್ತದೆ. ನನ್ನ ಹೃದಯವೇ ನಿನ್ನ ಮನೆ. ನೀನು ಎಲ್ಲಿ ಹೋದರೂ ತಂದೆ ತಾಯಿ ನಮ್ಮೊಳಗೆ ಜೀವಿಸುತ್ತಾರೆ. ಬಾ ಅಣ್ಣ, ನನ್ನ ಜೊತೆ ಬಾ. ಆ ಮಾತು ಕೇಳಿ ಆದಿತ್ಯ ಕಣ್ಣೀರು ಒರೆಸಿಕೊಂಡು ಮೊದಲ ಬಾರಿಗೆ ಒಪ್ಪಿಕೊಂಡ. ಸರಿ ತಂಗಿ, ನಾನು ನಿನ್ನ ಜೊತೆ ಬರುತ್ತೇನೆ. ನಿನ್ನ ಹೃದಯವೇ ನನ್ನ ಹೊಲ, ನಿನ್ನ ನಗು ನನ್ನ ಬೆಳಕು. ರೈಲು ನಗರ ತಲುಪಿದಾಗ ಸಂಜನಾಳ ಹೃದಯ ಸಂತೋಷದಿಂದ ತುಂಬಿತ್ತು. ಅವಳ ಮನೆಗೆ ಅಣ್ಣನು ಕಾಲಿಟ್ಟಾಗ ಅವಳು ದೇವರಿಗೆ ನಮಸ್ಕಾರ ಮಾಡಿಕೊಂಡಳು. ಇನ್ನು ನನ್ನ ಅಣ್ಣ ಒಂಟಿಯಾಗುವುದಿಲ್ಲ. ನನ್ನ ಜೊತೆ ಕನಸು ನೆರವೇರಿಸಿತು. ಆದಿತ್ಯ ಹೊಸ ಪರಿಸರದಲ್ಲಿ ಸ್ವಲ್ಪ ಅಸಹಜವಾಗಿ ವರ್ತಿಸುತ್ತಿದ್ದರೂ ತಂಗಿಯ ಪ್ರೀತಿ
ಅವನ ಮನಸ್ಸನ್ನು ಬದಲಾಯಿಸುತ್ತಿತ್ತು. ಅವಳ ಮಕ್ಕಳ ಜೊತೆ ಆಟವಾಡಿ, ಪತಿಗೆ ಸಲಹೆ ನೀಡಿ ಮನೆಯಲ್ಲಿ ತನ್ನಿಗೆ ತಕ್ಕ ಸ್ಥಾನ ಕಂಡುಕೊಳ್ಳುತ್ತಿದ್ದ. ಸಂಜನಾ ಪ್ರತಿಕ್ಷಣ ಅವನ ಕಾಳಜಿಯನ್ನು ಕಳೆದುಕೊಳ್ಳುತ್ತಿದ್ದಳು. ಔಷಧಿ ಸಮಯಕ್ಕೆ ಕೊಡುವುದು, ಆರೋಗ್ಯದ ಬಗ್ಗೆ ಗಮನ ಕೊಡುವುದು, ಅವನಿಗೆ ಇಷ್ಟವಾದ ಊಟ ಮಾಡುವುದು. ಆದಿತ್ಯ ತನ್ನ ಮನಸ್ಸಿನಲ್ಲಿ ಮೌನವಾಗಿ ಹೇಳುತ್ತಿದ್ದ, ನಾನು ತಂಗಿಯನ್ನು ಬೆಳೆಸಿದ್ದೆ, ಈಗ ಅವಳು ನನ್ನನ್ನು ಬೆಳೆಸುತ್ತಿದ್ದಾಳೆ. ಬದುಕಿನ ಸತ್ಯ, ದೇವರ ದರ್ಶನವಿದ್ದರೆ ಅದೇ ಈ ಸಂಬಂಧ. ಒಂದು ರಾತ್ರಿ ಚಂದ್ರ ಬೆಳಕಿನಲ್ಲಿ ತಂಗಿ, ಅಣ್ಣ ಮನೆಯ ಅಂಗಳದಲ್ಲಿ ಕುಳಿತಿದ್ದರು. ಸಂಜನಾಳ ಮಗು ಅಣ್ಣನ ಮಡಿಲಲ್ಲಿ ಮಲಗಿತ್ತು. ಸಂಜನಾಳ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗುತ್ತಿತ್ತು. ಅವಳು ನಿಧಾನವಾಗಿ ಹೇಳಿದಳು, ಅಣ್ಣ, ನೀನು ನನ್ನ ಪಾಲಿಗೆ ಕೇವಲ ಅಣ್ಣನಲ್ಲ, ನನ್ನ ಪ್ರಾಣ. ನಿನ್ನ ಪ್ರೀತಿ ಇಲ್ಲದೆ ನಾನು ಏನೂ ಅಲ್ಲ. ನನ್ನ ಜೀವನದ ಪ್ರತಿ ಸಂತೋಷದ ನಿನ್ನ ತ್ಯಾಗದಿಂದ. ನಾನು ಬದುಕಿರುವ ತನಕ ನಿನ್ನನ್ನು ದೇವರಂತೆ ಪೂಜಿಸುತ್ತೇನೆ. ಆದಿತ್ಯ ತನ್ನ ತಂಗಿಯ ತಲೆ ಮೇಲೆ ಕೈ ಇಟ್ಟು ಹೇಳಿದ, ತಂಗಿ, ನನ್ನ ಬದುಕಿಗೆ ಅರ್ಥ ಕೊಟ್ಟವಳು ನೀನು. ನಾನು ಒಮ್ಮೆ ತಂದೆ ತಾಯಿಯ ನೆರಳಾಗಿದ್ದರೆ ಇಂದು ನೀನು ನನಗೆ ನೆರಳಾಗಿದ್ದೀಯೆ. ನನ್ನ ಜೀವನದ ದೊಡ್ಡ ಭಾಗ್ಯವೇ ನೀನು. ಆ ಕ್ಷಣದಲ್ಲಿ ಇಬ್ಬರ ಕಣ್ಣೀರೇ ಒಂದು ಭಾಷೆಯಾದವು. ಆ ರಾತ್ರಿ ಅವರಿಬ್ಬರಿಗೂ ಒಂದು ಸತ್ಯ ಸ್ಪಷ್ಟವಾಯಿತು. ಅಣ್ಣ ತಂಗಿಯ ಸಂಬಂಧ ಯಾವ ದೂರ, ಯಾವ ಕಾಲ ಬದಲಾಯಿಸಿದರೂ ಮುರಿಯದು. ಅದು ದೇವರ ಆಶೀರ್ವಾದದಂತೆ ಶಾಶ್ವತ ಎಂದು ಅವರಿಗೆ ಅರ್ಥವಾಯಿತು. ಇದು ಅಣ್ಣನ ನೆರಳು, ಅಣ್ಣ ತಂಗಿಯ ಕಥೆಯಾಗಿದೆ. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ಕಥೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು.